ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಇದೆಯಲ್ಲ, ಅದು ಅಕ್ಷರಶಃ ಒಂದು ರೋಲರ್ ಕೋಸ್ಟರ್ ರೈಡ್. ಹೌದು, ದಶಕಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿಸಿದ ನಂಬಲಾಗದ ಏಳು ಬೀಳುಗಳನ್ನು ಕಂಡ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಯೊಬ್ಬರ ಕಥೆಯ ಆಳಕ್ಕೆ ನಾವಿಳಿಯಲಿದ್ದೇವೆ. ನೀವು ಇತ್ತೀಚೆಗೆ ಸಂದೀಪ್ ರೆಡ್ಡಿ ವಂಗ ಅವರ ಆನಿಮಲ್ ಸಿನಿಮಾವನ್ನು ನೋಡಿರ್ಬೋದು ಅಲ್ವಾ? ಅದರಲ್ಲಿ ಬರುವ ಶ್ರೀಮಂತ, ಕೋಪಿಷ್ಟ ಮತ್ತು ದುಶ್ಚಟಗಳಿರುವ ನಾಯಕನ ಪಾತ್ರ ನಮಗೆಲ್ಲ ಆಶ್ಚರ್ಯ ಮೂಡಿಸಿತ್ತು. ಆದರೆ ಒಮ್ಮೆ ಯೋಚಿಸಿ ನೋಡಿ, ನಿಜ ಜೀವನದಲ್ಲಿ ಸಂಜಯ್ ದತ್ ಅವರ ಬದುಕು ಈ ಕಾಲ್ಪನಿಕ ಪಾತ್ರಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚು ತೀವ್ರವಾಗಿತ್ತು. ಸತತ 6 ದಶಕಗಳ ಕಾಲ ನಡೆದ ಅವರ ಜೀವನದ ಈ ನಾಟಕೀಯ ತಿರುವುಗಳ ಮುಂದೆ ಯಾವುದೇ ಹಾಲಿವುಡ್ ಅಥವಾ ಬಾಲಿವುಡ್ ಥ್ರಿಲ್ಲರ್ ಕೂಡ ಕಮ್ಮಿನೇ. ಕಲ್ಪನೆಗಿಂತ ಸತ್ಯ ಎಷ್ಟು ಕಠೋರವಾಗಿರುತ್ತದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಸರಿ, ನಾವು ಇವತ್ತು ಏನೆಲ್ಲ ನೋಡಲಿದ್ದೇವೆ ಅಂದರೆ: 1. ಅವರ ಬಾಲ್ಯ ಮತ್ತು ಆರಂಭಿಕ ದುಶ್ಚಟಗಳು. 2. ಸ್ಟಾರ್ಡಮ್ ಮತ್ತು ವೈಯಕ್ತಿಕ ದುರಂತಗಳು. 3. 1999ರ ಮುಂಬೈ ಸ್ಫೋಟದ ಜೊತೆಗಿನ ನಂಟು. 4. ಜೈಲು ಮತ್ತು ಕಾನೂನು ಹೋರಾಟಗಳು. ಮತ್ತು ಕೊನೆಯದಾಗಿ 5. ಕ್ಯಾನ್ಸರ್ ವಿರುದ್ಧದ ಗೆಲುವು ಮತ್ತು ಅವರ ಭರ್ಜರಿ ಕಮ್ಬ್ಯಾಕ್. ಮೊದಲನೇ ಭಾಗ, ಬಾಲ್ಯ ಮತ್ತು ಆರಂಭಿಕ ದುಶ್ಚಟಗಳು. ನೋಡಿ, ಸುನಿಲ್ ದತ್ ಮತ್ತು ನರ್ಗಿಸ್ ಅವರಂಥ ದಿಗ್ಗಜರ ಮಗನಾಡಿ ಹುಟ್ಟಿದ ಸಂಜಯ್ ದತ್ ಅವ್ರಿಗೆ ಯಾವತ್ತೂ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಅಕ್ಷರಶಃ ಬೆಳ್ಳಿಯ ಚಮಚ ಬಾಯಲ್ಲಿಟ್ಕೊಂಡೇ ಹುಟ್ಟಿದವರವರು. ಆದರೆ ಈ ಅತಿಯಾದ ಮುದ್ದು ಮತ್ತು ಸವಲತ್ತುಗಳು ಏನಾಯಿತು ಗೊತ್ತಾ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಕೇವಲ 10ನೇ ವಯಸ್ಸಿಗೆ ಮನೆಯಲ್ಲಿ ಧೂಮಪಾನ ಶುರು ಮಾಡಿದರು. ಆಮೇಲೆ ಬೋರ್ಡಿಂಗ್ ಶಾಲೆಯಲ್ಲಿದ್ದಾಗ ಮದ್ಯಪಾನದ ಚಟ. ಮುಂಬೈ ಕಾಲೇಜ್ಗೆ ಬರುವಷ್ಟರಲ್ಲಿ ಪರಿಸ್ಥಿತಿ ಸಂಪೂರ್ಣ ಕೈಮೀರಿತು. ಕೊಕೇನ್, ಹೆರೋಯಿನ್ನಂತಕ ಹಾರ್ಡ್ ಡ್ರಗ್ಸ್ಗೆ ತೀವ್ರವಾಗಿ ಅಂಟ್ಕೊಂಡ್ಬಿಟ್ರು. ಪಾರ್ಟಿ ಕ್ಲಬ್ಗಳು. ಹಾಗೆ ನೋಡಿದ್ರೆ ಅವರ ಯೌವನದ ಅಮೂಲ್ಯ ವರ್ಷಗಳು ಕೇವಲ ಈ ಅಮಲಿನಲ್ಲೇ ಕಳೆದುಹೋದು ಅಂದರೆ ನೀವು ನಂಬಲೇಬೇಕು. ಇದರಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಇದೆ. ಚಿಕ್ಕ ವಯಸ್ಸಿನಲ್ಲೇ ನಡೆದ ಒಂದು ಭೀಕರ ಘಟನೆ. ಸಂಜಯ್ ಆಕಸ್ಮಿಕವಾಗಿ ತಮ್ಮ ತಂದೆಯ ಲೈಸೆನ್ಸ್ ಇದ್ದ ರಿವಾಲ್ವರ್ನಿಂದ ಮನೆಯ ಕೆಲಸದವರೊಬ್ಬರ ಮೇಲೆಯೇ ಗುಂಡು ಹಾರಿಸಿಬಿಟ್ಟಿದ್ರು. ಅದೃಷ್ಟವಶಾತ್ ಆ ವ್ಯಕ್ತಿಗೆ ಪ್ರಾಣಾಪಾಯ ಆಗಿಲ್ಲ. ಆದರೆ ಇದು ಹೇಗಿತ್ತು ಅಂದರೆ, ಮುಂದೆ ಅವರ ಜೀವನದಲ್ಲಿ ಬರಲಿದ್ದ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ ಪ್ರಕರಣಗಳ ಕರಾಳ ಮುನ್ಸೂಚನೆಯಂಟಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅತಿಯಾದ ಸ್ವಾತಂತ್ರ್ಯ ಮತ್ತು ಆಯುಧಗಳು ಸುಲಭವಾಗಿ ಸಿಕ್ಕಿದ್ದು ಅವರ ಮನಸ್ಸಿನ ಮೇಲೆ ಎಷ್ಟು ಗಾಢವಾದ ಪರಿಣಾಮ ಬೀರಿತ್ತನ್ನೋದನ್ನು ಇದು ತೋರಿಸ್ತದೆ. 2ನೇ ಭಾಗ, ಸ್ಟಾರ್ಡಮ್ ಮತ್ತು ವೈಯಕ್ತಿಕ ದುರಂತಗಳು. ತಮ್ಮ ಮಗನನ್ನು ಹೇಗಾದರೂ ಸರಿ ಈ ದುಶ್ಚಟಗಳಿಂದ ಆಚೆ ತರಬೇಕು ಅಂತ ತಂದೆ ಸುನಿಲ್ ದತ್ 1979ರಲ್ಲಿ ರಾಕಿ ಅನ್ನೋ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಈ ಸಿನಿಮಾ ಅವರ ಬದುಕಿಗೆ ಒಂದು ಹೊಸ ತಿರುವು ಕೊಡಬೇಕಿತ್ತು. ಆದರೆ ವಿಧಿಯಾಟ ಬೇರೆದೇ ಇತ್ತು. ಅದೇ ಸಮಯದಲ್ಲಿ ಅವರ ತಾಯಿ ನರ್ಗಿಸ್ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಯಿತು. ಇಡೀ ಕುಟುಂಬ ವಿದೇಶಕ್ಕೆ ಹೋಗಿ ಚಿಕಿತ್ಸೆಗಾಗಿ ಪರದಾಡಿತು. ಆದರೆ ದುರಂತ ನೋಡಿ, ಸಿನಿಮಾ ಬಿಡುಗಡೆಗೆ ಕೇವಲ 5 ದಿನ ಇರುವಾಗ ನರ್ಗಿಸ್ ಅವರು ನಿಧನರಾದರು. ತಾಯಿಯನ್ನು ಕಳೆದುಕೊಂಡ ಆಘಾತ ಸಂಜಯ್ ಅವರನ್ನು ಸಂಪೂರ್ಣವಾಗಿ ಒಡೆದಾಕಿತು. ಆ ದುಃಖವನ್ನು ತಡೆಯಲಾಗದೆ ಅವರು ಮತ್ತಷ್ಟು ಆಳವಾಗಿ ಡ್ರಗ್ಸ್ ದಾಸರಾಗಿಬಿಟ್ರು. ತಾಯಿಯ ಸಾವು ಜೊತೆಗೆ ಪ್ರೇಮ ವೈಫಲ್ಯ. ಈ ಖಿನ್ನತೆಯಿಂದ ನರಳುತ್ತಿದ್ದ ಸಂಜಯ್ ಅವರ ಮಾನಸಿಕ ಸ್ಥಿತಿ ದಿನೇ ದಿನೇ ಹದಗೆಡುತ್ತಲೇ ಇತ್ತು. ಆ ಹತಾಶೆ ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ, ಒಂದು ರಾತ್ರಿ ತಮ್ಮ ರಿವಾಲ್ವರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸ್ಬಿಟ್ರು. ಇದು ಅಕ್ಕಪಕ್ಕದವರಲ್ಲಿ ಎಷ್ಟೊಂದು ಭೀತಿ ಹುಟ್ಟಿಸಿತು ಅಂದರೆ, ಪೊಲೀಸರು ಬಂದು ಅವರನ್ನು ತಕ್ಷಣವೇ ಬಂಧಿಸಿದರು. ಇದು ಅವರ ಮೊದಲ ಪೊಲೀಸ್ ಬಂಧನ. ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರುತ್ತಿದೆ ಅಂತ ಅರಿತ ತಂದೆ ಸುನೀಲ್ ದತ್ ತಕ್ಷಣವೇ ಅವರನ್ನು ಅಮೆರಿಕದ ಟೆಕ್ಸಾಸ್ನಲ್ಲಿರುವ ಪುನರ್ವಸತಿ ಕೇಂದ್ರಕ್ಕೆ ಅಂದರೆ ರಿಹ್ಯಾಬ್ಗೆ ಕಳಿಸಿದ್ರು. ಇದು ಅವರ ಜೀವನದ ಅತ್ಯಂತ ಕಷ್ಟಕರವಾದ ಹೋರಾಟಗಳಲ್ಲಿ ಒಂದಾಗಿತ್ತು. 3ನೇ ಭಾಗ, 1993ರ ಬಾಂಬ್ ಸ್ಫೋಟದ ನಂಟು. ಈ ಅಧ್ಯಾಯವನ್ನು ನಾವು ಯಾವುದೇ ಪಕ್ಷಪಾತವಿಲ್ಲದೆ ಅಂದು ನಿಜವಾಗಿಯೂ ನಡೆದ ಸಂಗತಿಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದರೆ ಟಾಡಾ ಕಾಯ್ದೆ. ಇದರ ಪೂರ್ಣ ರೂಪ ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅಂದರೆ ಭಯೋತ್ಪಾದಕ ಮತ್ತು ವಿಚ್ಛಿದ್ರಕಾರಕ ಚಟುವಟಿಕೆಗಳ ತಡೆ ಕಾಯ್ದೆ. ಭಾರತದಲ್ಲಿ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ಹಾಕಲು ತಂದಂತಹ ಅತ್ಯಂತ ಕಠಿಣ ಮತ್ತು ನಿರ್ದಾಕ್ಷಿಣ್ಯ ಕಾನೂನು ಇದು. ಇಂತಹ ಗಂಭೀರ ಕಾಯ್ದೆಯ ಅಡಿಯಲ್ಲಿಯೇ ಸಂಜಯ್ ದತ್ ಅವರ ಮೇಲೆ ಆರೋಪಗಳು ದಾಖಲಾದವು ಅಂದರೆ ಆ ಪ್ರಕರಣದ ತೀವ್ರತೆ ಎಷ್ಟಿತ್ತು ಅಂತ ನೀವೇ ಊಹಿಸಬಹುದು. 1993ರ ಮುಂಬೈ ಸರಣಿ ಸ್ಫೋಟದ ಆ ಕರಾಳ ಸಮಯದಲ್ಲಿ ಬಾಲಿವುಡ್ ಮತ್ತು ಭೂಗತ ಲೋಕದ ನಡುವೆ ಇದ್ದ ಆತಂಕಕಾರಿ ನಂಟುಗಳು ಹೊರಬಂದವು. ಪೊಲೀಸ್ ವರದಿಗಳು ಏನು ಹೇಳ್ತವೆ ಗೊತ್ತಾ? ಅಬೂ ಸಲೇಂ ಮತ್ತು ಡಿ ಗ್ಯಾಂಗ್ ಮೂಲಕ ಸಂಜಯ್ ಅವರ ಮನೆಗೆ 3 AK-46 ರೈಫಲ್ಗಳು,
250 ಗುಂಡುಗಳು ಜೊತೆಗೆ ಹ್ಯಾಂಡ್ ಗ್ರೆನೇಡ್ಗಳನ್ನು ತಲುಪಿಸಲಾಗಿತ್ತು. ಆ ಸಮಯದಲ್ಲಿ ನಡೆದಿದ್ದ ಹಿಂದೂ ಮುಸ್ಲಿಂ ಗಲಭೆಗಳ ಹಿನ್ನೆಲೆಯಲ್ಲಿ ನನ್ನ ಕುಟುಂಬದ ರಕ್ಷಣೆಗಾಗಿ ಮಾತ್ರ ನಾನು ಈ ಆಯುಧಗಳನ್ನು ಇಟ್ಕೊಂಡಿದ್ದೆ ಅಂತ ಸಂಜಯ್ ಹೇಳಿದ್ರೂ ಕೂಡ ಅಂತಹ ಮಾರಕ ಯುದ್ಧಾಸ್ತ್ರಗಳನ್ನು ಮನೆಯಲ್ಲಿ ಇಟ್ಕೊಳ್ಳುವುದು ಕಾನೂನಿನ ದೃಷ್ಟಿಯಲ್ಲಿ ಅಕ್ಷರಶಃ ಒಂದು ಗಂಭೀರ ಅಪರಾಧವಾಗಿತ್ತು. ಏಪ್ರಿಲ್ 23, 1993 ಮಾರಿಷಸ್ನಲ್ಲಿ ಸಿನಿಮಾ ಚಿತ್ರೀಕರಣ ಮುಗಿಸಿ ಹಿಂದಿರುಗುತ್ತಿದ್ದ ಸಂಜಯ್ ದತ್ ಅವರನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲೇ ಪೊಲೀಸರು ದಿಢೀರನೆ ಬಂಧಿಸಿದ್ರು. ಕ್ಷಣಾರ್ಧದಲ್ಲಿ ಇಡೀ ದೇಶದ ವಾತಾವರಣವೇ ಬದಲಾಗಿ ಹೋಯಿತು. ನಿನ್ನೆ ಮೊನ್ನೆವರೆಗೂ ಆರಾಧಿಸುತ್ತಿದ್ದ ಒಬ್ಬ ದೊಡ್ಡ ಬಾಲಿವುಡ್ ಸ್ಟಾರನ್ನ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ರಾಷ್ಟ್ರದ್ರೋಹಿಯಂತೆ ನೋಡಲಾರಂಭಿಸಿದರು. ಅವರ ಇಡೀ ಸಾರ್ವಜನಿಕ ವರ್ಚಸ್ಸು ಸಂಪೂರ್ಣವಾಗಿ ಮಣ್ಣುಪಾಲಾಯಿತು. ಅಷ್ಟೇ ಅಲ್ಲ, ಅವರ ತಂದೆಯವರ ಆ ಗೌರವಾನ್ವಿತ ರಾಜಕೀಯ ಜೀವನ ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು. 4ನೇ ಭಾಗ, ಜೈಲು ಮತ್ತು ಕಾನೂನು ಹೋರಾಟಗಳು. ದಶಕಗಳ ಕಾಲ ನಡೆದ ಈ ಸುದೀರ್ಘ ಪ್ರಕರಣದ ಕೋರ್ಟ್ ತೀರ್ಪನ್ನ ನಾವು ನಿಷ್ಪಕ್ಷಪಾತವಾಗಿ ನೋಡೋಣ. ಸಿಬಿಐ ವಿಶೇಷ ನ್ಯಾಯಾಲಯ ಏನ್ ಮಾಡ್ತು ಅಂದ್ರೆ 1993ರ ಸ್ಫೋಟ ಮತ್ತು ಟಾಡಾ ಕಾಯ್ದೆಯಡಿಯ ಭಯೋತ್ಪಾದನಾ ಆರೋಪಗಳಿಂದ ಅವರನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿತು. ಇದು ಅವರಿಗೆ ಸಿಕ್ಕ ದೊಡ್ಡ ರಿಲೀಫ್. ಆದರೆ AK-56ನಂತಹ ಮಾರಕ ಯುದ್ಧಾಸ್ತ್ರಗಳನ್ನು ಆತ್ಮರಕ್ಷಣೆಗಾಗಿ ಅಂತ ಇಟ್ಕೊಳ್ಳಲು ಕಾನೂನಿನಲ್ಲಿ ಯಾವುದೇ ಅವಕಾಶವಿಲ್ಲ ಅಂತ ಸ್ಪಷ್ಟಪಡಿಸಿದ ಕೋರ್ಟ್ ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆಗಾಗಿ ಅವರನ್ನು ದೋಷಿ ಅಂತ ಅಂತಿಮವಾಗಿ ತೀರ್ಮಾನಿಸಿತು. ಈ ಅಪರಾಧಕ್ಕಾಗಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಅವರಿಗೆ ಕೊಟ್ಟ ಶಿಕ್ಷೆ ಎಷ್ಟು ಗೊತ್ತಾ? 5 ವರ್ಷಗಳ ಕಠಿಣ ಜೈಲುವಾಸ. ಬೆಳ್ಳಿತೆರೆಯ ಮೇಲೆ ವಿಜೃಂಭಿಸಿದ್ದ ಈ ದೊಡ್ಡ ನಾಯಕ ಪುಣೆಯ ಯರವಾಡ ಜೈಲಿನಲ್ಲಿ ನೆಲದ ಮೇಲೆ ಮಲಗಿ ಪೇಪರ್ ಬ್ಯಾಗ್ಗಳನ್ನು ಮಾಡ್ತಾ ಅಲ್ಲೇ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿಕೊಂಡು ದಿನ ಕಳೆಯುವಂತಾಯಿತು. ಆದರೆ ಜೈಲಿನ ಕಠಿಣ ದಿನಗಳು ಮತ್ತು ಆ ಏಕಾಂತದ ಕ್ಷಣಗಳು ಅವರ ವರ್ತನೆ, ಆಲೋಚನೆ ಹಾಗೂ ಇಡೀ ವ್ಯಕ್ತಿತ್ವದಲ್ಲಿಯೇ ಒಂದು ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಯನ್ನು ತಂದು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಅವರ ಬದುಕು ಹೇಗಿತ್ತು ಅಂದರೆ, ಒಂದೆಡೆ ಅಬುಸಲೇಂನಂತಹ ಭೂಗತ ಪಾತಕಿಗಳಿಂದ ಹತ್ಯೆಯ ಬೆದರಿಕೆಗಳನ್ನು ಅವರು ನಿರಂತರವಾಗಿ ಎದುರಿಸಬೇಕಾದ ಕರಾಳ ವಾಸ್ತವ ಇತ್ತು. ಆದರೆ ಮತ್ತೊಂದೆಡೆ ಮುನ್ನಾಭಾಯ್ MBBS ಚಿತ್ರದ ಅಭೂತಪೂರ್ವ ಯಶಸ್ಸು ಅವರ ಇಮೇಜನ್ನು ರಾತ್ರೋರಾತ್ರಿ ಸಂಪೂರ್ಣವಾಗಿ ಬದಲಿಸ್ಬಿಡ್ತು. ಜನ ಅವರನ್ನೊಬ್ಬ ಹಾಸ್ಯ ನಟನಾಗಿ ಪ್ರೀತಿಸೋಕೆ ಶುರು ಮಾಡಿದರು. ಅಪರಾಧಿ ಸ್ಥಾನದಲ್ಲಿದ್ದ ವ್ಯಕ್ತಿ ತಮ್ಮ ಜಾದುಕಿ ಜಪ್ಪಿ ಮೂಲಕ ಜನರ ಹೃದಯ ಗೆದ್ದು ತಮ್ಮ ವೃತ್ತಿ ಜೀವನಕ್ಕೆ ಅತಿ ದೊಡ್ಡ ಮರುಜೀವ ಪಡೆದುಕೊಂಡ್ರು. ರಿಯಲ್ ಲೈಫ್ ಮ್ಯಾಜಿಕ್ ಅಂದ್ರೆ ಇದೇ ಅಲ್ವಾ? 5ನೇ ಮತ್ತು ಕೊನೆಯ ಭಾಗ, ಕ್ಯಾನ್ಸರ್ ಗೆಲುವು ಮತ್ತು ಕಮ್ಬ್ಯಾಕ್. ನೋಡಿ, ಬದುಕಿನ ಸವಾಲುಗಳು ಅವರಿಗೆ ಅಲ್ಲಿಗೆ ಮುಗಿಲಿಲ್ಲ. 2020ರಲ್ಲಿ ಅವರಿಗೆ 4ನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿಸುವಂಥ ಸಮಯ ಅದು. ಇವರಿನ್ನು ಬದುಕೋದು ಅಸಾಧ್ಯ ಅಂತಲೇ ಹಲವರು ಅಂದ್ಕೊಂಡ್ರು. ಆದರೆ ಅವರು ಛಲ ಬಿಡಲಿಲ್ಲ. ಖ್ಯಾತ ವೈದ್ಯ ಡಾಕ್ಟರ್ ಸೇವಂತಿ ಲಿಮಯೆ ಅವರ ಮಾರ್ಗದರ್ಶನದಲ್ಲಿ ತೀವ್ರ ಕೀಮೋಥೆರಪಿ ಪಡೆಯುತ್ತಲೇ ಕಠಿಣ ವರ್ಕೌಟ್ಗಳನ್ನು ಕೂಡ ಮುಂದುವರಿಸಿದ್ರು. ತಮ್ಮ ಪ್ರಬಲ ಇಚ್ಛಾಶಕ್ತಿಯಿಂದ ಆ ಮಹಾಮಾರಿಯನ್ನು ಅವರು ಸಂಪೂರ್ಣವಾಗಿ ಸೋಲಿಸ್ಬಿಟ್ರು. ನಿಜಕ್ಕೂ ಅವರ ಈ ಫೈಟಿಂಗ್ ಸ್ಪಿರಿಟ್ ಇದೆಯಲ್ಲ, ಅದು ಅತ್ಯಂತ ಸ್ಫೂರ್ತಿದಾಯಕ. ಮತ್ತು ಅವರ ಈ ಅಪ್ರತಿಮ ಛಲ ಇವತ್ತು ಎಂಥ ರಿಸಲ್ಟ್ ಕೊಟ್ಟಿದೆ ಅನ್ನೋದನ್ನು ಅವರ ಪ್ಯಾನ್ ಇಂಡಿಯಾ ಯಶಸ್ಸು ಅತ್ಯುತ್ತಮವಾಗಿ ವಿವರಿಸ್ತದೆ. ಕ್ಯಾನ್ಸರ್ ಗೆದ್ದು ಬಂದ ನಂತರ KGF 2ನಲ್ಲಿ ಅಧೀರನಾಗಿ ಕನ್ನಡಿಗರ ಮನಸ್ಸು ಗೆದ್ರು. ಹಾಗೆಯೇ ತಮಿಳಿನ ಲಿಯೋ ಮತ್ತು ತೆಲುಗಿನ ಡಬಲ್ ಸ್ಮಾರ್ಟ್ನಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಮಿಂಚಿದ್ರು. ಕೇವಲ ಬಾಲಿವುಡ್ಗೆ ಸೀಮಿತವಾಗದೆ ಇಡೀ ಭಾರತೀಯ ಚಿತ್ರರಂಗದ ಬಹುಬೇಡಿಕೆಯ ಬಹುಮುಖಿ ನಟನಾಗಿ ಅಕ್ಷರಶಃ ಒಂದು ಅಬ್ಬರದ ಕಂಬ್ಯಾಕ್ ಮಾಡಿದ್ದಾರೆ. ಈಗ ಈ ಸುದೀರ್ಘ ಪಯಣವನ್ನು ನೋಡಿದ ನಂತರ ನಮ್ಮೆಲ್ಲರ ಮುಂದಿರುವ ಆ ಒಂದು ದೊಡ್ಡ ಪ್ರಶ್ನೆ, ಸಂಜಯ್ ದತ್ ಅವರ ಈ ಕಥೆ ಕೇವಲ ಅತಿಯಾದ ಸವಲತ್ತು ಮತ್ತು ಸಡಿಲಿಕೆಗಳಿಂದ ದಾರಿ ತಪ್ಪಿದ ವ್ಯಕ್ತಿಯ ಕಥೆಯೇ? ಅಥವಾ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಆಳವಾದ ಪ್ರಪಾದಕ್ಕೆ ಬಿದ್ದರೂ ಮತ್ತೆ ಮತ್ತೆ ಎದ್ದು ನಿಲ್ಲುವ ಅಪ್ರತಿಮ ಛಲದ ಕಥೆಯೇ? ವಿವಾದಗಳ ಸುಳಿಯಿಂದ ಎದ್ದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದ ಈ ಪಯಣವನ್ನು ನೋಡಿದ ನಂತರ ಇದರ ನಿರ್ಧಾರವನ್ನು ನಾನು ನಿಮಗೆ ಬಿಡ್ತೇನೆ. ಪ್ರತಿಯೊಬ್ಬರೂ ತಮ್ಮದೇ ಆದ ದೃಷ್ಟಿಕೋನದಿಂದ ಅದನ್ನು ವಿಶ್ಲೇಷಿಸಬಹುದು. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆಗಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.